ಬ್ರೆಜಿಲ್ನ ಸ್ಟಾರ್ ಫುಟ್ಬಾಲ್ ಆಟಗಾರ ನೇಮಾರ್ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯವನ್ನ ಹೇಳಿ ಶಾಕ್ ನೀಡಿದ್ರು. ಇದೀಗ ಪೋರ್ಚುಗಲ್ ಫುಟ್ಬಾಲ್ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಸಹ ಇದು ತಮ್ಮ ಕೊನೆಯ ವಿಶ್ವಕಪ್ ಎಂದು ತಿಳಿಸುವ ಮೂಲಕ ನಿವೃತ್ತಿಯ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಇದರೊಂದಿಗೆ 41 ವರ್ಷದ ರೊನಾಲ್ಡೋ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡೋದಕ್ಕೆ ಫ್ಯಾನ್ಸ್ಗಳು ಕಾತುರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಪೋರ್ಚುಗಲ್ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಪಂದ್ಯಕ್ಕೂ ಮುನ್ನ ರೊನಾಲ್ಡೋ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಕೆಲವು ಆಸಕ್ತಿದಾಯಕ ಹೇಳಿಕೆಗಳನ್ನು ನೀಡಿದ್ರು. ನಾವು ಫಿಫಾ ವಿಶ್ವಕಪ್ನಲ್ಲಿ ಇದುವರೆಗೆ ಪಂದ್ಯಗಳನ್ನು ಗೆಲ್ಲುತ್ತಾ ಆನಂದಿಸಿದ್ದೇವೆ. ಆದಾಗ್ಯೂ ಈ ವಿಶ್ವಕಪ್ ನನ್ನ ಪಾಲಿಗೆ ಕೊನೆಯದಾಗಲಿದೆ. ಆದರೆ ಸ್ಪೇನ್ ವಿರುದ್ಧದ ಪಂದ್ಯ ನಮ್ಮ ತಂಡದ ಕೊನೆಯ ಪಂದ್ಯ ಆಗಬಾರದು ಎಂದು ನಾನು ಭಾವಿಸುತ್ತೇನೆ. ಒಂದಲ್ಲ ಒಂದು ದಿನ ವಿದಾಯ ಹೇಳಲೇಬೇಕಾದ ಸಂದರ್ಭ ಪ್ರತಿಯೊಬ್ಬರಿಗೂ ಬರುತ್ತದೆ. ನಾನು ಸಹ ಇದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಹೊಂದಿದ್ದೇನೆ. ಮುಂದಿನ ಫಲಿತಾಂಶಗಳು ಏನೇ ಇರಲಿ ನಾನು ಶಾಂತವಾಗಿ ಹೊರನಡೆಯುತ್ತೇನೆ. ನಾಳೆ ಏನೇ ಆದರೂ ನಾನು 100% ಅಲ್ಲ 1000% ತೃಪ್ತಿ ಮತ್ತು ಸ್ಪಷ್ಟ ಮನಸ್ಸಾಕ್ಷಿಯಿಂದಾಗಿ ಮೈದಾನವನ್ನು ತೊರೆಯುತ್ತೇನೆ. ನಾನು ಫುಟ್ಬಾಲ್ಗಾಗಿ ನನ್ನಿಂದ ಸಾಧ್ಯವಿರುವ ಎಲ್ಲವನ್ನ ಮಾಡಿದ್ದೇನೆ. ನಾನು ಆಟದ ಮೇಲಿನ ಉತ್ಸಾಹದಿಂದ ಆಡುವುದನ್ನು ಮುಂದುವರಿಸುತ್ತೇನೆ ಮತ್ತು ಪ್ರತಿದಿನ ಆನಂದಿಸುತ್ತೇನೆ ಎಂದು ರೊನಾಲ್ಡೋ ಹೇಳಿದರು. ಪೋರ್ಚುಗಲ್, ಸ್ಪೇನ್ ಮತ್ತು ಮೊರೊಕ್ಕೊ 2023ರ ವಿಶ್ವಕಪ್ನ ಆತಿಥ್ಯದ ಹಕ್ಕುಗಳನ್ನು ಸಹ ಪಡೆದುಕೊಂಡಿವೆ. ನಾನು ಈ ವಿಶ್ವಕಪ್ನಲ್ಲಿ ಇಲ್ಲಿಯವರೆಗೆ 3 ಗೋಲುಗಳನ್ನು ಗಳಿಸಿದ್ದೇನೆ. ಅದು ಕೆಟ್ಟ ಪ್ರದರ್ಶನವಲ್ಲ. ಈ ವಿಶ್ವಕಪ್ನಲ್ಲಿ ಆಡುವುದು ಅದ್ಭುತವಾಗಿದೆ. ಹಿಂದಿನದಕ್ಕೆ ಹೋಲಿಸಿದರೆ ಈ ಬಾರಿ ಅಭಿಮಾನಿಗಳಲ್ಲಿ ಭಾವನೆಗಳು ಹೆಚ್ಚುತ್ತಿವೆ. ನನ್ನ ಜೀವನದಲ್ಲಿ ನನಗೆ ಏನೂ ಕೊರತೆಯಿಲ್ಲ. ನಾನು ಎಲ್ಲವನ್ನೂ ಸಾಧಿಸಿದ್ದೇನೆ. ವಿಶ್ವಕಪ್ ಗೆಲ್ಲುವ ಮೂಲಕ ಪಂದ್ಯಾವಳಿಯನ್ನು ಕೊನೆಗೊಳಿಸಲು ನಾವು ಶ್ರಮಿಸುತ್ತೇವೆ. ಒಬ್ಬ ವ್ಯಕ್ತಿಯು ವಯಸ್ಸಾದಂತೆ ಜನರು ಅವರ ಅನುಭವದ ಮುನ್ನೆಲೆಗೆ ತರುತ್ತಾರೆ. 41ನೇ ವಯಸ್ಸಿನಲ್ಲಿಯೂ ಸಹ ನನ್ನ ಆಟದ ಬಗ್ಗೆ ನಾನು ಹಲವಾರು ಟೀಕೆಗಳನ್ನು ಎದುರಿಸುತ್ತಲೇ ಇರುತ್ತೇನೆ. ನಾನು ಇನ್ನೂ 40 ವರ್ಷಗಳ ಕಾಲ ಅಂಥ ವಿಷಯಗಳೊಂದಿಗೆ ಬದುಕಬಲ್ಲೆ. ಟೀಕೆಗಳು ನನಗೆ ಒಬ್ಬ ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡಿದೆ ಎಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಹೇಳಿದರು. ಲ್ಯಾಮಿನ್ ಯಮಲ್ಗೆ ಉಜ್ವಲ ಭವಿಷ್ಯವಿದೆ. ನನ್ನ ಅಭಿಪ್ರಾಯದಲ್ಲಿ ನಾನು ಸ್ಪೇನ್ ಅನ್ನ ಒಗ್ಗಟ್ಟಿನ ತಂಡವೆಂದು ನೋಡುತ್ತೇನೆ. ಅವರ ಬಳಿ ಅತ್ಯುತ್ತಮ ಆಟಗಾರರಿದ್ದಾರೆ. ಆದಾಗ್ಯೂ ದೀರ್ಘ ವೃತ್ತಿ ಜೀವನವನ್ನ ಉಳಿಸಿಕೊಳ್ಳಲು ಉತ್ತಮ ತಯಾರಿಯ ಅಗತ್ಯವಿದೆ. ಟೀಕೆಗಳು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರದಂತಿರಲು ನಿಮ್ಮನ್ನು ನೀವು ತಯಾರಿಸಿಕೊಳ್ಳಬೇಕು. ದೀರ್ಘ ವೃತ್ತಿ ಜೀವನವನ್ನು ಹೊಂದಲು ನೀವು ಬದಲಾಗುತ್ತಿರುವ ಸಂದರ್ಭಗಳಿಗೆ ತಕ್ಕಂತೆ ಹೊಂದಿಕೊಳ್ಳಬೇಕು. ಕಳೆದ 23 ವರ್ಷಗಳಲ್ಲಿ ನಾನು ಇದನ್ನೆಲ್ಲ ಅನುಭವಿಸಿದ್ದೇನೆ ಎಂದು ಅವರು ಸಲಹೆ ನೀಡಿದರು.